ಮುಖ್ಯವಾದ LNT ಜೊತೆ ಒಂದು ಸಭೆಯನ್ನು ನಡೆಸಿದ್ರಿ. ಇದರ ಹಿಂದ್ಗಡೆ ಸಾಮಾನ್ಯ ಸಭೆಯನ್ನು ವಿರೋಧ ಪಕ್ಷಗಳು ಆಡಳಿತ ಏನು ಪಾಲಿಕೆ ವಿರೋಧ ಪಕ್ಷಗಳು ಬಹಿಷ್ಕರಿಸಿತ್ತು. ಇದೇ ಒಂದು ವಿಷಯದಲ್ಲಿ ಏನೆಲ್ಲ ಚರ್ಚೆ ಆಗ್ತಾರೆ, ಯಾವ ರೀತಿ ಒಂದು ನಿರ್ಣಯವನ್ನು ಬೆಳಗಾವಿ ಜನತೆಗೆ ಒಂದು ಕೊಡ್ತಾರೆ? ಇವತ್ತು ಕಮಿಷನರ್ ಸಾಹೇಬರು ನಮ್ಮ DC ಡೆವಲಪ್ಮೆಂಟು ಮತ್ತೆಲ್ಲ ನಮ್ಮದು ಇಂಜಿನಿಯರ್ಸು LNT ಅವರು ಮತ್ತು ನಮ್ಮದು ಎಲ್ಲ ಕಾರ್ಪೊರೇಟರ್ಸು LNTದು ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ, ಎಷ್ಟು ಕೆಲಸ ಆಗಿದೆ, ಯಾವತ್ತು ತನಕ ಅವ್ರ ಕಂಪ್ಲೀಷನ್ ಆಗ್ತಾಯಿದೆ, ಏನೇನು ತೊಂದರೆ ಇದೆ, ನಮ್ಮ ಕಾರ್ಪೊರೇಟರ್ಸ್ಗೆ ಏನೇನು ತೊಂದರೆ ಇದೆ. ಮುಖ್ಯವಾಗಿ ಸಮ್ಮರ್ ಸೀಸನ್ ಬರ್ತಾ ಇದೆ. ಸಮ್ಮರ್ಗೆ ನಮಗೆ ನೀರು ಎಷ್ಟು ಕೊಡ್ತಾ ಆಗ್ತಾಯಿದೆ, ಡ್ಯಾಮ್ನಿಂದ ಏನೇನು ಪ್ರೊವಿಷನ್ ಮಾಡಿದ್ದಾರೋ, ರೊಟೇಷನ್ ಏನು ಆಗ್ತಾಯಿದೆ, ಅದೆಲ್ಲ ಕೂಡ ವಿಚಾರ ಮಾಡಿ ಇಂಜಿನಿಯರ್ಸು ಮತ್ತು ಕಮಿಷನರ್ ಸಾಹೇಬರು ನಮ್ಮ ಎಲ್ಲ ಕಾರ್ಪೊರೇಟ್ಸ್ಗೆ ಚರ್ಚೆ ಮಾಡಿ ಅದು ನಿರ್ಣಯ ತೊಗೊಂಡಿದ್ವಿ. ಸರ್, ಈ ಹವಾಮಾನ ಸೂಚನೆ ಪ್ರಕಾರ ಈ ಸಲ ನಮ್ಮಲ್ಲಿ ಬರಗಾಲ ಬರುವಂಥ ಒಂದು ಸ್ಥಿತಿ ಇನ್ನೂ ನಮ್ಮ ಕುಡಿಯುವ ನೀರಿನ ಅಭಾವವನ್ನು ಬೆಳಗಾವಿ ಮಹಾನಗರ ಪಾಲಿಕೆಗೆ, ಬೆಳಗಾವಿ ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಏನಾದರೂ ಇದನ್ನಾಗಲಿದೆ ಸಮರ್ಪಕವಾಗಿ ಇರಲಿದೆಯೋ ಅಥವಾ ಮತ್ತೇನಾದರೂ ಅದ್ರ ವ್ಯವಸ್ಥೆ? ನೋಡಿ, ಹಿಡ್ಕಲ್ದಲ್ಲೇ ನಮ್ಮ ಕಡೆ ನೀರಿದೆ, ಪ್ರಾಬ್ಲಮ್ ಇಲ್ಲ. ಸುಪಾದ ಇರ್ತಾರೆ, ರಾಕಸ್ಕೋಪದಲ್ಲಿ ನೀರಿನ ಕೊರತೆ ಆಗಿದೆ. ನಮ್ಮದು ಎಲ್ಲರಿಗೆ ವಿನಂತಿ, ಎಲ್ಲ ನಮ್ಮ ಬೆಳಗಾಂ ನಾರ್ತ್ ಇರಲಿ ಸೌತ್ ಇರಲಿ ಪೂರ್ಣ ಸಿಟಿಗೆ ಜನರಿಗೆ ಒಂದು ವಿನಂತಿ ಇದೆ. ಎವ್ರಿ ಡ್ರಾಪ್ ಆಫ್ ವಾಟರ್ ಮ್ಯಾಟರ್ಸ್, ಎವ್ರಿ ಡ್ರಾಪ್ ಆಫ್ ವಾಟರ್ ಮ್ಯಾಟರ್ಸ್. ಸೊ ಎಲ್ಲರೂ ಸ್ವಲ್ಪ ರೆಷನಿಂಗ್ ಮಾಡಿ ನೀರು ಯೂಸ್ ಮಾಡಿ. ಇವಾಗಿಂದಿಲ್ಲ, ಮೊದಲಿಂದ ಎಲ್ಲರೂ ಹೇಳ್ತಾ ಇದ್ದಾರೆ, ಮೊದಲಿಂದ ಎಲ್ಲರಿಗೂ ಅದೇ ವಿಚಾರ ಇದೆ. ನೀರು ಒಂದು ಇಂಥವು ಕಮೋಡಿಟಿ ಆಗಿದೆ. ಇವತ್ತು ಮೊದಲು ಲ್ಯಾಂಡ್ ಸಲುವಾಗಿ ವಾರ್ಸ್ ಆಗ್ತಿತ್ತು, ಈಗ ನೀರು ಸಲುವಾಗಿ ವಾರ್ಸ್ ಮುಂದೆ ವಿದೇಶದಲ್ಲಿ ಆಗೋದು. ಸೊ ಇಟ್ ಈಸ್ ಅವರ್ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ನಾವು ಸಸ್ಟೈನ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು. ನಾವು ವಾಟರ್ ಲೆವೆಲ್ಸು ಅದನ್ನು ಹೈ ಇರಬೇಕು. ವಿ ಶುಡ್ ರಿಜುನಿವೇಟ್ ರೇನ್ಫಾಲ್ ವಾಟರ್. ಅದರ ಜೊತೆ ಸೇವಿಂಗ್, ಎವ್ರಿ ಡ್ರಾಪ್ ವಿ ಹ್ಯಾವ್ ಟು ಸೇವ್, ವಿ ಹ್ಯಾವ್ ಟು ಮೇಂಟೈನ್ ದ್ಯಾಟ್. ಅಂದರೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಸರ್, ಇವಾಗ LNT ಕಂಪ್ನಿ ಅರ್ಧಂಬರ್ಧ ಕೆಲಸಗಳ ಬಗ್ಗೆ ಬೆಳಗಾವಿ ಜನತೆ ಬೇಸತ್ತು ಹೋಗಿದ್ದಾರೆ ಸರ್. ಈ ಸಭೆಯಲ್ಲಿ ಏನಾದರೂ ಅವರಿಗೆ ಸೂಚನೆ ನೀಡಲಾಗೈತೆ ಅಥವಾ ಏನು ಅವ್ರ ಏನು ವರ್ಕನ್ನು ಕೆಲಸವನ್ನು ಸಂಪೂರ್ಣಗೊಳಿಸಲಿದ್ದಾರೆ? ನೋಡಿ, ಎವ್ರಿ ಟೈಮ್ ನಾವು ಬ್ಲೇಮ್ ಮಾಡಲಿಕ್ಕೆ ನಾವು ತಯಾರಿರ್ತೀವಿ. ಈಗ ನೋಡಿದಂದರೆ, ರಿಪೋರ್ಟ್ ನೋಡಿದಂದರೆ ಗುಲ್ಬರ್ಗ ಮತ್ತು ಹುಬ್ಬಳ್ಳಿ ಧಾರವಾಡದಿಂದ ಫಾಸ್ಟ್ ಕೆಲಸ LNT ಅವರು ಬೆಳಗಾಂದಲ್ಲೇ ಮಾಡಿದ್ದಾರೆ. ಮತ್ತು ಈಗ ನಮ್ಮ ಇಂಜಿನಿಯರ್ಸು ಕಮಿಷನರ್ ಸಾಹೇಬರು ರೆಸ್ಟೋರೇಷನ್ದು ಏನು ಇದೆ ಅದು ಒಂದು ಪ್ಲ್ಯಾನ್ ಮಾಡಿ, ರೆಸ್ಟೋರೇಷನ್ ಆಫ್ ರೋಡ್ಸ್ ಅವ್ರ ಕೆಲಸ ಆದಮೇಲೆ ರೆಸ್ಟೋರೇಷನ್ ಅದರ ಮೇಲೆ ಭಾಳ ಗಂಭೀರವಾದ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಮಾಡ್ತಾಯಿದ್ದಾರೆ. ಬೆಳಗಾಂದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಬಟ್ ಸ್ಟಿಲ್ ದೇ ಹ್ಯಾವ್ ಟು ಇಂಪ್ರೂವ್ ಮಾಡ್ತೀವಿ ಅಂದರೆ ಹೇಳಿದ್ದಾರೆ. ಮತ್ತು ಆ್ಯಸ್ ಪರ್ ಟಾರ್ಗೆಟ್ ಅವ್ರು ಕಂಪ್ಲೀಟು ಮಾಡ್ತಾರಂದ್ರೆ ಹೇಳಿದ್ದಾರೆ. ಸರ್, ಇದು ಸಭೆ ಆಡಳಿತ ಪಕ್ಷಕ್ಕೆ ಮಾತ್ರ ಸೀಮಿತ, ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ಮಾತ್ರ ಸೀಮಿತ ಇತ್ತ ಅಥವಾ ಆಡಳಿತ ಪಕ್ಷಕ್ಕೂ ಸೀಮಿತ ಇತ್ತ ಸರ್? ಈ ಬರೀ ನಮ್ಮ ಕಾರ್ಪೊರೇಟರ್ಸಿಗೆ ನಾವು ಕರೀತೀವಿ ಮತ್ತು ಇಂಜಿನಿಯರ್ಸ್ ಕರೀತೀವಿ ಸರ್. ಇವಾಗ ಬರೀ ನಾರ್ತ್ ಸರ್, ಆ ಸಭೆಯನ್ನು ಅಪೋಸಿಷನ್ ಇರಲಿ ರೂಲಿಂಗ್ ಇರಲಿ ಎಲ್ಲ ಕಾರ್ಪೊರೇಟರ್ಸ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕಾರ್ಪೊರೇಟರ್ಸ್ಗೆ. ಸರ್, ಅವರು ಸಭೆಯನ್ನು ವಿರೋಧ ಪಕ್ಷಗಳು ಬಹಿಷ್ಕರಿಸಿದಾಗ ರಾಜ್ಯ ಸಂಧಾನಗಳು ನಡಿಬೇಕಾಗಿತ್ತು. ಅದ್ರ ಕಡೆ ಯಾರು ನಾಯಕರುಗಳ ಆಸಕ್ತಿ ತೋರಿಸಲಿಲ್ಲ ಅನ್ನೋದು ಜನತೆ ಒಂದು ತಾವು ನೋಡಿರಬೇಕು. ನಾ ಎಲ್ಲೇ ಕೆಲಸ ಪ್ರಾರಂಭ ಮಾಡ್ತೀನಿ, ಎಲ್ಲ ಕೆಲಸ ಕಂಪ್ಲೀಷನ್ ಮಾಡ್ತೀನಿ, ಎಲ್ಲೇ ಡೆವಲಪ್ಮೆಂಟ್ ವರ್ಕ್ಸ್ ಇರ್ತಾವೆ, ಆ ವೇಳೆಗೆ ನಾನು ವಿರೋಧಿ ಪಕ್ಷದ ಕಾರ್ಪೊರೇಟರು ನಮ್ಮ ಕಾರ್ಪೊರೇಟರ್ ನಾನು ನೋಡೋದಿಲ್ಲ. ಅವ್ರದ್ದು ಏರಿಯಾದಲ್ಲಿ ಕಾರ್ಪೊರೇಷನ್ ಅಲ್ಲೇ ಮಾಡಿದ ಕೆಲಸ ಅಂತಂದರೆ ಅವ್ರಿಗೆ ನಾನು ಕರಿತೀನಿ. ಐ ನೆವರ್ leave anybody behind. If they are doing it, I would request them not to do it. ಮಾಡಬಾರ್ದು. ಡೆವಲಪ್ಮೆಂಟ್ ಕೆಲಸ ಯಾವಾಗ ಇರ್ತೈತಿ ಎಲ್ಲ ಕೂಡಿ ಎಲ್ಲ ಒಕ್ಕಟ್ಟಾಗೆ ಮಾಡಬೇಕು. ಈಗ ನಮ್ಮ CM ಫಂಡ್ ಕೊಟ್ಟಿದ್ದಾರೆ, NGNQY ಇದೆ. ನಾವು ಎಲ್ಲೇ ಇನಾಗ್ರೇಷನ್ಗೆ ಹೋಗ್ತೀನಿ, ನಾನು ಕರಿತೀನಿ ಅವ್ರಿಗೆ. ಅವ್ರು ಬರೋದು ಬರಬಾರ್ದು ಅವ್ರದ್ದು ವಿಚಾರ.
ನಾವು ಕರೆಯೋದು ನಮ್ಮ ಧರ್ಮ ಇದೆ, ನಾವು ಎಲ್ಲ ಕೂಡಿ ಒಕ್ಕಟ್ಟಾಗಿ ಮಾಡೋಣಂದ್ರೆ ನಮ್ಮ ಸಿಟಿ ಸಭಾಗ ನಾವು ಮಾಡ್ತಾ ಇರ್ತೀವಿ. ಮತ್ತು ನಮ್ದು ನಾಮಿನೇಟೆಡ್ ಕಾರ್ಪೊರೇಟರ್ಸ್ ಅದಾರು, ಅವ್ರು ಬರೀ ಒಂದು ವಾರ್ಡ್ಗೆ ಸೀಮಿತ ಇಲ್ಲ, ಅವರು ಪೂರ್ಣ ಸಿಟಿಗೆ ನಾರ್ತ್ ಆ್ಯಂಡ್ ಸೌತ್ಗೆ ಇದೆ ಅವ್ರದ್ದು. ನನಗೆ ಅವ್ರಿಗೆ ವಿನಂತಿ ಮಾಡ್ತೀನಿ, ಎಲ್ಲ ಕೆಲಸ ಅಲ್ಲಿ ಆಗ್ತಾಯಿದೆ, ಅಲ್ಲಿ ತಾವು ಇರ್ರಿ ಅಂತ.